Hello students, welcome to my YouTube channel. In today's class, I am going to start chapter 1 sets of your class 11. So, ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಫಸ್ಟ್ ಚಾಪ್ಟರ್ ನೋಡೋಣ. ಚಾಪ್ಟರ್ 1 sets. Well students, in your day-to-day life, you may heard the word sets. Sets ಅನ್ನೋ ವರ್ಡ್ ನೀವು ಕೇಳಿರ್ಬೋದು ಡೈಲಿ ಲೈಫಲ್ಲಿ. ಸೊ ಹೆಂಗೆ, ಐ ವಿಲ್ ಗಿವ್ ಒನ್ ಎಕ್ಸಾಂಪಲ್. ಒಂದು ಟೇಬಲ್ ಮೇಲೆ ಇಫ್ ಐ ಗಿವ್ ಸಮ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್, ಒಂದಿಷ್ಟು ಆಬ್ಜೆಕ್ಟ್ಸ್ ಕೊಟ್ಟೆ ಅಂತ ಇಟ್ಕೊಳ್ಳಿ ನಾನು. ಸೊ ಅಲ್ಲಿ ಆಬ್ಜೆಕ್ಟ್ಸ್ ಏನು ಕೊಡ್ತೀನಿ ಅಂದರೆ ಬುಕ್ಸು, ಶರ್ಟು, ಆಮೇಲೆ ಪ್ಯಾಂಟ್ಸು ಕೊಡ್ತೀನಿ. ಆಮೇಲೆ ಏನು ಹೇಳ್ತೀನಿ ನಾನು, ಸೆಟ್ ದಿ ಆಬ್ಜೆಕ್ಟ್ಸ್ ಅಂತ ಹೇಳ್ತೀನಿ. ಸೆಟ್ ದಿ ಆಬ್ಜೆಕ್ಟ್ಸ್. ಸೊ ಆಬ್ಜೆಕ್ಟ್ ಸೆಟ್ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ ಮೈಂಡಲ್ಲಿ? ಫಸ್ಟ್ ಯು ಥಿಂಕ್ how many types of objects are there. ಫಸ್ಟಿಗೆ ನೀವು ಏನು ಮಾಡ್ತೀರಿ, ಎಷ್ಟು ಟೈಪ್ಸ್ ಆಬ್ಜೆಕ್ಟ್ಸ್ ಇದೆ ಅಂತ ನೋಡ್ತೀವಿ. ಸೊ ದೇರ್ ಆರ್ 3 ಟೈಪ್ಸ್. ಅಲ್ಲಿ ಎಷ್ಟಿದೆ? ಬುಕ್ಸ್ ಇದೆ, ಪ್ಯಾಂಟ್ಸ್ ಇದೆ, ಶರ್ಟ್ಸ್ ಎಲ್ಲ ಮಿಕ್ಸ್ ಇದಾವೆ. ಸೆಟ್ ಮಾಡಿದ್ರೆ ಏನು ಮಾಡ್ತೀರಿ ನೀವು? ಬುಕ್ಸ್ನೆಲ್ಲ ಕಲೆಕ್ಷನ್ ಮಾಡ್ಕೊಂಡು ಒಂದು ಕಡೆ ಇಡ್ತೀರಿ, ಶರ್ಟ್ಸ್ ಎಲ್ಲ ಕಲೆಕ್ಷನ್ ಮಾಡ್ಕೊಂಡು ಒಂದು ಕಡೆ ಇಡ್ತೀರಿ, ಪ್ಯಾಂಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಒಂದು ಕಡೆ ಇಡ್ತೀರಿ. ಅಂದರೆ ಕಲೆಕ್ಷನ್ ಆಫ್ ಎಲ್ಲ ಮಿಕ್ಸ್ ಇತ್ತದು. ಸೊ ಮಿಕ್ಸ್ದಾಗ ನೀವೇನು ಮಾಡಿದ್ರಿ, ಸೆಟ್ ಮಾಡಂತ ಹೇಳಿದ್ರೆ ಪರ್ಟಿಕ್ಯುಲರ್ ಟೈಪ್ ಇರೋ ಆಬ್ಜೆಕ್ಟ್ ಅನ್ನ, ಈ ಬುಕ್ ಅನ್ನೋ ಒಂದು ಟೈಪ್ ಅದೊಂದು ಕಡೆ ಇಡ್ತೀವಿ, ಶರ್ಟ್ ಅನ್ನೋ ಮತ್ತೊಂದು ಟೈಪ್ ಆಬ್ಜೆಕ್ಟ್ ಅದು ಬೇರೆ ಕಡೆ ಇಡ್ತೀವಿ, ಶರ್ಟ್ ಅನ್ನೋದನ್ನ ಅದೊಂದು ಬೇರೆ ಕಡೆ ಇಟ್ಬಿಡ್ತೀವಿ. ಸೊ ಹಿಂಗೆ ಸೆಟ್ ಅಂದ್ರೆ ಅರೇಂಜ್ಮೆಂಟ್ ಮಾಡೋದು. ಇಲ್ಲಿ ಆರ್ಡರ್ ಇಂಪಾರ್ಟೆಂಟ್ ಇರಲ್ಲ. ನೀವು ಬುಕ್ಸ್ ಅಂದ್ರೆ ನೀವು ಒಂದು ಬುಕ್ ಮೇಲರ್ ಇರ್ಬೋದು, ಕೆಳಗಡೆ ಇರ್ಬೋದು, ಇಲ್ಲಿ ಆರ್ಡರ್ ಇಂಪಾರ್ಟೆಂಟ್ ಇರಲ್ಲ. ಬಟ್ ಆಬ್ಜೆಕ್ಟ್, ಟೈಪ್ಸ್ ಆಫ್ ಆಬ್ಜೆಕ್ಟ್ ನೀವು ಒಂದ್ ಕಡೆ ಏನು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಇರ್ತಿರಲ್ಲ ಅದು ಇಂಪಾರ್ಟೆಂಟ್. ಸೊ ಇದನ್ನ ಡೇ ಟು ಲೈಫಲ್ಲಿ ಸೆಟ್ಸ್ ಬಗ್ಗೆ ಸ್ಟಡಿ ಮಾಡಿರ್ತೀವಿ. ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಇಫ್ ಯು ಗೋ ಟು ಲೈಬ್ರರಿ ಹೋದ್ರೆ ಏನ್ ಮಾಡಿರ್ತಾರೆ, ಎಲ್ಲ ಬುಕ್ಸ್ ಒಂದ್ ಕಡೆ ಹಾಕಿರ್ತಾರೆ ಅವರು? ಇಲ್ಲ, ಅಲ್ಲಿ ಅವ್ರು ಕಂಪಾರ್ಟ್ಮೆಂಟ್ ಮಾಡ್ಕೊಂಡಿರ್ತಾರೆ. ಹೆಂಗೆ ಸೆಕ್ಷನ್ಸ್ ಇರ್ತದೆ. ಅಲ್ಲಿ ನಾವೆಲ್ಸ್ ಒಂದ್ ಕಡೆ ಇರುತ್ತೆ, ಅಂದ್ರೆ ನಾವೆಲ್ಸ್ ಸೆಟ್ ಅದು. ಆಮೇಲೆ ಸ್ಟೋರಿ ಬುಕ್ಸ್ ಒಂದ್ ಕಡೆ ಇರುತ್ತೆ, ಸೊ ಅದೊಂದು ಸೆಟ್ಟು. ಆಮೇಲೆ ಮ್ಯಾಥಮೆಟಿಕ್ಸ್ ಬುಕ್ಸ್ ಒಂದ್ ಕಡೆ ಇರುತ್ತೆ, ಸೈನ್ಸ್ ಬುಕ್ಸ್ ಒಂದ್ ಕಡೆ ಇರುತ್ತೆ, ಟೆಕ್ನಾಲಜಿ ಬುಕ್ಸ್ ಒಂದ್ ಕಡೆ ಇರುತ್ತೆ. ಸೊ ಹಿಂಗೆ ಲೈಬ್ರರಿಗೆ ಹೋದ್ರೆ ಎಲ್ಲ ಬುಕ್ ಒಂದು ಸೆಟ್ ಮಾಡಿರ್ತಾರೆ ಅವರು. ನೀವು ನಾವೆಲ್ಸ್ ಸೆಕ್ಷನ್ ಹೋದ್ರೆ ವಿಲ್ ಗೆಟ್ ನಾವೆಲ್ಸ್ ದೇ, ಕಾದಂಬರಿ ಸೆಕ್ಷನ್ ಅದು ಫುಲ್ ಅಲ್ಲಿ ನಿಮ್ಗೆ ಏನು ಸಿಗುತ್ತೆ, ಬೇರೆ ನಾವೆಲ್ಸ್ ಸಿಗುತ್ತೆ, ಬೇರೆ ಬುಕ್ಸ್ ಸಿಗಲ್ಲ. ಅಂದ್ರೆ ನೀವು ಈಸಿಯಾಗಿ ಫೈಂಡ್ ಮಾಡ್ಬೋದು. ಸೆಟ್ಸ್ ಅಂತ ನಾವು ಕರೆಕ್ಟ್ ಆಗಿ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಅನ್ನ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಫಿಕ್ಸ್ ಮಾಡಿದ್ರೆ ನಾವು ಕರೆಕ್ಟ್ ಆಗಿ ಅದೇ ಆಬ್ಜೆಕ್ಟ್ ಅನ್ನ ಹೋಗಿ ಹುಡುಕ್ಬೋದು. ಹೌದಾ? ಸೊ ಸೆಟ್ಸ್ ನಮಗೆ ಡೇ ಟು ಲೈಫಲ್ಲಿ ಹಿಂಗೂ ಯೂಸ್ ಆಗುತ್ತೆ. ಓಕೆ, ಈ ಆಬ್ಜೆಕ್ಟ್ ಅಂದ್ರೆ ಏನು? In our mathematical language, object is maybe living thing or non-living thing. ಅಂದ್ರೆ ವಸ್ತು ಅಂತ ಹೇಳ್ತೀವಿ ನಾವು. ಆಬ್ಜೆಕ್ಟ್ ಅಂದ್ರೆ ವಸ್ತು. ಇಟ್ ಮೇ ಬಿ ಅ ಲಿವಿಂಗ್ ಥಿಂಗ್ ಆರ್ ನಾನ್ ಲಿವಿಂಗ್ ಥಿಂಗ್. ಜೀವ ಇರೋ ವಸ್ತುನಾದ್ರೂ ಆಗಿರ್ಬೋದು, ಅದು ನಿರ್ಜೀವ ಇರೋ ವಸ್ತು ಆದ್ರೂ ಆಗಿರ್ಬೋದು. ಓಕೆ, ಆಬ್ಜೆಕ್ಟ್ ಅಂದ್ರೆ ನಮ್ಮ ಮ್ಯಾಥಮೆಟಿಕ್ಸ್ ಲ್ಯಾಂಗ್ವೇಜ್ ಹೇಳ್ತೀವಿ ಅದಕ್ಕೆ. ಸೊ ಈ ಸೆಟ್ಸ್ ಅನ್ನ ಮ್ಯಾಥಮೆಟಿಕ್ಸ್ ಅಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ, ಇದರ ಅಪ್ಲಿಕೇಶನ್ಸ್ ಏನು, ಇದನ್ನ ಹೆಂಗ್ ಬರೀಬಹುದು, ಇದರ ರಿಪ್ರೆಸೆಂಟೇಷನ್ ಏನು ಅನ್ನೋದನ್ನ ಇವತ್ತ ನೋಡೋಣ. ಓಕೆ, ದ ಕಾನ್ಸೆಪ್ಟ್ ಸೆಟ್ಸ್ ಸರ್ವ್ಸ್ ಆಸ್ ಅ ಫಂಡಮೆಂಟಲ್ ಪಾರ್ಟ್ ಆಫ್ ಟುಡೇಸ್ ಮ್ಯಾಥಮೆಟಿಕ್ಸ್. ಸೊ ಇವತ್ತಿನ ಮ್ಯಾಥಮೆಟಿಕ್ಸ್ ಅಲ್ಲಿ the sets plays a very important role, because the concept set is used in almost every branches of mathematics. So in mathematics ಎಲ್ಲ ಬ್ರಾಂಚ್ ಅಲ್ಲೂ ಸೆಟ್ಸ್ ನಮಗೆ ಅವಶ್ಯಕತೆ ಇದೆ. If you well known about this concept sets, you can easily understand some more concept, that's relations and functions. ನಿಮ್ಮ ಫಸ್ಟ್ ಇಯರ್ ಅಲ್ಲಿ ಸೆಕೆಂಡ್ ಚಾಪ್ಟರ್ ಇದೆ. ನಿಮಗೆ ಸೆಟ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ಐಡಿಯಾ ಇದ್ರೆ ಮಾತ್ರ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದಿಸ್ ಚಾಪ್ಟರ್, ರಿಲೇಷನ್ ಅಂಡ್ ಫಂಕ್ಷನ್ಸ್. ಸೊ ದಿಸ್ ಸೆಟ್ಸ್ ಈಸ್ ಆಲ್ಸೋ ಯೂಸ್ ಟು ಸ್ಟಡಿ ಜಾಮೆಟ್ರಿ. ಜಾಮೆಟ್ರಿ ಸ್ಟಡಿ ಮಾಡೋಕ್ಕೂ ಇದೇನು ಬೇಕು ನಮಗೆ? ಸೆಟ್ಸ್ ಬೇಕು. ಓಕೆ, ಟು ಸ್ಟಡಿ ಸೀಕ್ವೆನ್ಸಸ್ ಅಂಡ್ probability and etc. probability ಸಂಭವನೀಯತೆ.
ಸಂಭವನೀಯತೆಯಲ್ಲಿ ಪ್ರೊಬಬಿಲಿಟಿ ಸ್ಟಡಿ ಮಾಡಿರ್ತೀವಿ. ಸ್ಯಾಂಪಲ್ ಸ್ಪೇಸ್ ಅಂದರೆ ಇಫ್ ಐ ಗಿವನ್ ಅನ್ ಇವೆಂಟ್, ಟಾಸ್ ಅ ಕಾಯಿನ್ ಟಾಸ್ ಮಾಡಿದ ತಕ್ಷಣ ಒಂದು ನಾಣ್ಯವನ್ನು ಮೇಲ್ಗಡೆ ಹಾರಿಸಿದ್ರೆ ಅಲ್ಲಿ ಏನು ಬರುತ್ತೆ ನಮಗೆ ರಿಸಲ್ಟ್ಸು? ಹೆಡ್ ಅಥವಾ ಟೇಲ್. ಅದು ಹೆಂಗ್ ಬರ್ತೀರಿ ನೀವು? ಬ್ರಾಕೆಟ್ಸ್ ಅಲ್ಲಿ ಬರೀತೀರಿ ಹೆಡ್ ಆರ್ ಟೇಲ್ ಅಂತ. ಸೊ ಈ ಟೈಪ್ ರಿಪ್ರೆಸೆಂಟ್ ಮಾಡೋಕೆ ನಮ್ಗೆ ಏನು ಹೆಲ್ಪ್ ಮಾಡುತ್ತೆ? ಸೆಟ್ಸ್ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಇದನ್ನ ಯಾರು ಡೆವಲಪ್ಮೆಂಟ್ ಮಾಡಿದ್ರು? ಇದು ಅಪ್ಲಿಕೇಶನ್ಸ್ ಏನು? ಸೊ ದಿಸ್ ಈಸ್ developed by, the sets was developed by German mathematician George Cantor. German mathematician George Cantor ಇದನ್ನ ಡೆವಲಪ್ ಮಾಡ್ತಾರೆ. ಓಕೆ, ಸೊ ಇನ್ ದ ಇಯರ್ 1873. So, while working on problems on a trigonometric series ಮೇಲೆ ವರ್ಕ್ ಮಾಡಬೇಕಂದ್ರೆ he came across the sets. ಅವಾಗ ಇವರಿಗೆ ಸೆಟ್ಸ್ ಬಗ್ಗೆ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಐಡಿಯಾ ಬರುತ್ತೆ. ಫಸ್ಟ್ ಸೆಟ್ಸ್ ಮೊದಲಿಂದ ಇತ್ತು, ಬಟ್ ಇಟ್ಸ್ ಡೆವಲಪ್ಡ್ ಬೈ, the set was developed by him, George Cantor, while working on problems on trigonometric series ಮೇಲೆ ವರ್ಕ್ ಮಾಡಬೇಕಾದ್ರೆ ಸೊ ಸೆಟ್ಸ್ ಬಗ್ಗೆ ಅವರಿಗೆ ಐಡಿಯಾ ಬರುತ್ತೆ. ಸೊ ಅವಾಗ ಇವರು ಡೆವಲಪ್ಮೆಂಟ್ ಮಾಡ್ತಾರೆ. ಸೊ ಜಾರ್ಜ್ ಕ್ಯಾಂಟರ್ ಈಸ್ ಕಾಲ್ಡ್ ದಿ ಫೌಂಡರ್ ಆಫ್ ಸೆಟ್ ಥಿಯರಿ. ನಾವು ಅದಕ್ಕೆ ಜಾರ್ಜ್ ಕ್ಯಾಂಟರ್ ಏನ್ ಹೇಳ್ತೀವಿ? ಫೌಂಡರ್ ಆಫ್ ಸೆಟ್ ಥಿಯರಿ ಅಂತ ಹೇಳ್ತೀವಿ. ಸೊ ಹಂಗಾದ್ರೆ ಇದು ನಾವು ರಿಪ್ರೆಸೆಂಟ್ ಹೆಂಗ್ ಮಾಡೋದು? ಇದಕ್ಕೆ ಡೆಫಿನೇಷನ್ ಏನು ನೋಡೋಣ. ನೆಕ್ಸ್ಟ್ ಸೆಟ್ ಅಂದ್ರೆ ಏನು, ಅದು ರಿಪ್ರೆಸೆಂಟೇಷನ್ ಹೆಂಗೆ ನೋಡೋಣ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಸೆಟ್ಸ್ ಅಂಡ್ ದೇರ್ ರಿಪ್ರೆಸೆಂಟೇಷನ್. Sets and their representation. So already ನಾವು ಸ್ಟ್ಯಾಂಡರ್ಡ್ ಸೆಟ್ಸ್ ನೋಡಿಬಿಟ್ಟಿದ್ವಿ. ಸ್ಟ್ಯಾಂಡರ್ಡ್ ಸೆಟ್ಸ್ ಅಂದ್ರೆ ನಂಬರ್ ಸಿಸ್ಟಮ್ಸ್. ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡಿದ್ವಿ. ಯಾವ್ಯಾವ? ನ್ಯಾಚುರಲ್ ನಂಬರ್ಸ್ ಮೀನ್ಸ್ ಸ್ವಾಭಾವಿಕ ಸಂಖ್ಯೆಗಳ ಗಣ. ಸೆಟ್ಸ್ ಅಂದ್ರೆ ಗಣಗಳ ಅಂತ ಹೇಳ್ತೀವಿ. ನ್ಯಾಚುರಲ್ ನಂಬರ್ಸ್, This is denoted by, ಈ ನಂಬರ್ ಸಿಸ್ಟಮ್ ಹೆಂಗ್ ಡಿನೋಟ್ ಮಾಡ್ತೀವಿ ನಾವು? ಕ್ಯಾಪಿಟಲ್ ಲೆಟರ್ N. ಓಕೆ, ಸೊ ದಿಸ್ ಈಕ್ವಲ್ಸ್ ಟು, ಇಲ್ಲಿ ಎಂತ ಎಲಿಮೆಂಟ್ಸ್ ಬರುತ್ತೆ? 1 2 3 4 so on. So this set starts from 1. So 1 to infinity ಇದೆ. ಓಕೆ, ಸೊ ಇದಕ್ಕಿಂತ ಸ್ವಲ್ಪ ದೊಡ್ಡ ಸೆಟ್ ಇದನ್ನು ಸ್ಟಡಿ ಮಾಡಿದ್ರೆ ಯಾವುದು ನೆಕ್ಸ್ಟ್ ಬರೋದು? ಹೋಲ್ ನಂಬರ್ಸ್ ಪೂರ್ಣ ಸಂಖ್ಯೆಗಳು ಅಂತ ಹೇಳ್ತೀವಿ. So this set is denoted by, ಇದನ್ನು ನಾವು ನೇಮಿಂಗ್ ಮಾಡಿರ್ತೀವಿ ಏನು? This is denoted by capital letter W. Whole numbers is denoted by capital letter W. So ಇಲ್ಲಿ ಎಂತ ಎಲಿಮೆಂಟ್ಸ್ ಬರುತ್ತೆ? So this set starts from 0. So ಇಲ್ಲಿ 1 ಇಂದ ಸ್ಟಾರ್ಟ್ ಆಗುತ್ತೆ ನ್ಯಾಚುರಲ್ ನಂಬರ್ಸ್. Then whole number starts from 0. ಪೂರ್ಣ ಸಂಖ್ಯೆಗಳು 0 1 2 3 4 so on. Okay, so ಇದಾದ್ಮೇಲೆ ಬರೋದು ಯಾವುದು? ನೆಕ್ಸ್ಟ್ ಸೆಟ್ ಇಂಟಿಜರ್ಸ್ ಅಂದ್ರೆ ಪೂರ್ಣಾಂಕಗಳು. ದಿಸ್ ಈಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ Z. ಸೊ ಇಲ್ಲಿ ಎಂತ ಎಲಿಮೆಂಟ್ಸ್ ಬರುತ್ತೆ? ಇಲ್ಲಿ ನೆಗೆಟಿವ್ ನಂಬರ್ಸ್ ಬರುತ್ತೆ, ಮೀನ್ಸ್ -3 -2 -1 0 1 2 3 so on. ಸೊ ಇಲ್ಲಿ ನೆಗೆಟಿವ್ ಇಂಟಿಜರ್ಸ್ ಇದೆ, ಪಾಸಿಟಿವ್ ಇಂಟಿಜರ್ಸ್ ಇದೆ. ಸೊ ಎರಡು ಟೈಪ್ ನಂಬರ್ಸ್ ಬರುತ್ತೆ ಇಂಟಿಜರ್ಸ್ ಅಲ್ಲಿ. ಪೂರ್ಣಾಂಕಗಳು, ಋಣ ಪೂರ್ಣಾಂಕಗಳು ಮತ್ತು ಧನ ಪೂರ್ಣಾಂಕಗಳು ಅಂತ ಹೇಳ್ತೀವಿ. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಈ ಸೆಟ್ ನಾನು ಸ್ಟಡಿ ಮಾಡಿದ್ದೀನಿ. ಓಕೆ, ಇದಾದ್ಮೇಲೆ ಬರೋದು ಯಾವುದು? ರ್ಯಾಷನಲ್ ನಂಬರ್ಸ್ ರ್ಯಾಷನಲ್ ನಂಬರ್ಸ್ ಅಂದ್ರೆ
by capital letter Q. ಭಾಗಲಬ್ಧ ಸಂಖ್ಯೆಗಳು rational numbers. This is denoted by capital letter Q. Capital letter Q ನ denote ಮಾಡ್ತೀವಿ. Okay. So ಈ notations ನೆನಪಿಟ್ಕೊಳ್ಳಿ. You fix you. Throughout this exercise ಇದೇ ಯೂಸ್ ಮಾಡ್ತೀವಿ ನಾವು. ಏನಂದ್ರೆ natural numbers, W ಅಂದ್ರೆ whole numbers, Z ಅಂದ್ರೆ integers, Q ಅಂದ್ರೆ rational numbers, ಭಾಗಲಬ್ಧ ಸಂಖ್ಯೆಗಳು. Okay. So rational numbers ಹೆಂಗಿರುತ್ತೆ? It is of the form P bar Q. P bar Q, where P and Q are integers. Where P and Q are integers, and this Q not equals to 0. ಇದು ಯಾವಾಗಲೂ Q 0 ಆಗಬಾರದು. 0 ಆದರೆ ಏನಾಗುತ್ತೆ? ಇದು not defined ಆಗುತ್ತೆ. So that's why Q is not equals to 0. So next number system ಯಾವ್ದು ಬರುತ್ತೆ? Irrational numbers. Irrational numbers. Irrational numbers means ಅಭಾಗಲಬ್ಧ ಸಂಖ್ಯೆಗಳು. This is denoted by capital R. Then what is irrational numbers? Irrational numbers ಅಂದ್ರೆ ಏನು? ಅಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಏನು? The numbers which are not rational numbers are called irrational numbers. ಅಂದ್ರೆ ಯಾವ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳಲ್ಲವೋ ಅವಕ್ಕೆ ನಾವೇನು ಹೇಳ್ತೀವಿ? ಅಭಾಗಲಬ್ಧ ಸಂಖ್ಯೆಗಳು. ಎಕ್ಸಾಂಪಲ್ ಅಂದ್ರೆ √2, √5, √7, pi ಹಂಗೆ ಬರುತ್ತೆ. ಓಕೆ, irrational number means what? The numbers which are not rational numbers are called irrational numbers. ಅಂದ್ರೆ ಜನರಲ್ ಆಗಿ ಹೇಳಬೇಕಂದ್ರೆ ಸೆಟ್ ನಲ್ಲಿ ಇಟ್ ಕಂಟೈನಿಂಗ್ ಎಲಿಮೆಂಟ್ಸ್ x ಜನರಲ್ ಆಗಿ ಈ x ಅನ್ನೋ ಟರ್ಮ್ಸ್ ನಂಬರ್ಸ್ ಅಲ್ಲಿ ನೋಡ್ರಿ. ಈ x ಅಂದ್ರೆ ಏನಿಲ್ಲ, x is not a rational number. Rational number ಆಗಿರೋದು ಅಂತವಕ್ಕೆ ಬೇಕು ನಾವು irrational numbers ಅಂತ ಹೇಳ್ತೀವಿ. ದೆನ್ ಬಿಗ್ಗೆಸ್ಟ್ ಸೆಟ್ SLC ಸ್ಟಡಿ ಮಾಡಿದ್ರೆ ಯಾವುದು? ರಿಯಲ್ ನಂಬರ್ಸ್, ವಾಸ್ತವ ಸಂಖ್ಯೆಗಳು. ರಿಯಲ್ ನಂಬರ್ಸ್. ದಿಸ್ ಈಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ R. ಕ್ಯಾಪಿಟಲ್ ಲೆಟರ್ R. ಸೊ ಈ ರಿಯಲ್ ನಂಬರ್ಸ್ ಅಲ್ಲಿ ಏನು ಬರ್ತವೆ? ನಮ್ಮ ನಂಬರ್ಸ್ ಇಲ್ಲಿ ನಮಗೆ ರ್ಯಾಷನಲ್ ನಂಬರ್ಸ್ ಬರುತ್ತೆ, ಇರ್ರ್ಯಾಷನಲ್ ನಂಬರ್ಸ್ ಬರುತ್ತೆ. ಸೊ ಇವೆರಡು ಸೇರಿನ ಏನಾಗಿರುತ್ತೆ ನಮಗೆ? ರಿಯಲ್ ನಂಬರ್ಸ್, ವಾಸ್ತವ ಸಂಖ್ಯೆ ಆಗಿರುತ್ತೆ. ಇಲ್ಲಿ ಭಾಗಲಬ್ಧ ಮತ್ತು ಅಭಾಗಲಬ್ಧ ಎರಡು ಸಂಖ್ಯೆಗಳು ಇರ್ತವೆ. ಇಲ್ಲಿ ನೋಡ್ರಿ, ಇವನ್ನೆಲ್ಲ ನೆನಪಿಟ್ಟು ನೋಟೇಷನ್ಸ್ ಏನಂದ್ರೆ ನ್ಯಾಚುರಲ್ ನಂಬರ್ಸ್, W ಹೋಲ್ ನಂಬರ್ಸ್, Z ಅಂದ್ರೆ ಇಂಟಿಜರ್ಸ್, Q ಅಂದ್ರೆ rational numbers, IR means irrationals, and R, capital R means real numbers. ನೋಡಿ, ಇಲ್ಲಿ ಒಳಗಡೆ ಬಂದಿಲ್ಲ, ಇದಕ್ಕಿಂತ ಸೆಟ್ ಅಂತ ಹೇಳಿ ಏನಂದ್ರೆ ಇಲ್ಲಿ ಸೆಟ್ ಇದು ಎದರದ್ದು? ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ ಸೆಟ್ ಇದು. ಇಲ್ಲಿ ಒಳಗಡೆ ಬರೋದಕ್ಕೆ ನಾವೇನು ಹೇಳ್ತೀವಿ? ಆಬ್ಜೆಕ್ಟ್ಸ್ ಅಂತ ಹೇಳ್ತೀವಿ, ಇಲ್ಲ ಅಂದ್ರೆ ಎಲಿಮೆಂಟ್ಸ್, ಮೆಂಬರ್ಸ್. ಈ ಸೆಟ್ ಒಳಗಡೆ ಬರೋ ನಂಬರ್ಸ್ ಏನ್ ಹೇಳ್ತೀವಿ ನಾವು? ಆಬ್ಜೆಕ್ಟ್ಸ್ ಅಂತ ಹೇಳ್ತೀವಿ, ಆರ್ ಎಲಿಮೆಂಟ್ಸ್, ಆರ್ ಮೆಂಬರ್ಸ್. ಯಾವ್ದಾದ್ರು ಒಂದು ಹೇಳ್ತೀವಿ. ದೀಸ್ ಆರ್ ಸಿನೋನಿಮಸ್. ಸಿನೋನಿಮಸ್ ಟರ್ಮ್ಸ್, ಸಮಾನಾರ್ಥಕ ಪದಗಳೆಲ್ಲವೂ ಆಬ್ಜೆಕ್ಟ್ಸ್, ಎಲಿಮೆಂಟ್ಸ್ ಆರ್ ಮೆಂಬರ್ಸ್ ಅಂತ ಹೇಳ್ತೀವಿ. ಓಕೆ, ಈಗ ಏನಾದರೂ ಈ ಒನ್ ನ್ಯಾಚುರಲ್ ನಂಬರ್ಸ್ ಬರುತ್ತೆ. ದಿಸ್ ಒನ್ belongs to natural numbers. belongs ಅಂದ್ರೆ ಈ ಒನ್ ಈ ಸೆಟ್ ಅಲ್ಲಿ ಬರುತ್ತೆ ಅಂದ್ರೆ ನಾವು ಹೆಂಗ್ ಯೂಸ್ ಮಾಡ್ತೀವಿ? ವರ್ಡ್ಸ್ ಅಲ್ಲಿ ಬರೆದ್ರೆ ಏನಾಗುತ್ತೆ? ಒನ್ belongs to the element, one belongs to the natural number system, and ಹಿಂಗೆ ಲೆಂದಿ ಆಗುತ್ತೆ. ಸೊ ಶಾರ್ಟ್ ಫಾರ್ಮ್ ಅಲ್ಲಿ ಹೆಂಗ್ ಹೇಳೋದು? ಈ ಒನ್ ಈ ಸೆಟ್ ಅಲ್ಲಿ ಬರುತ್ತೆ ಅಂತ ಹೇಳಕ್ಕೆ ಒನ್ belongs to n. ಇದು ಸಿಂಬಲ್ ಏನ್ ಹೇಳ್ತಾರೆ ನನಗೆ? belongs to ಅಂದ್ರೆ ಈ ಘನಕ್ಕೆ ಸೇರಿದೆ, ನನಗೆ ಈ ಸೆಟ್ ನಲ್ಲಿ ಬರುತ್ತೆ ಅಂತ. ಇದಕ್ಕೆ ನಾವು ದಿಸ್ ಇಸ್ ದ
ಇದಕ್ಕೆ ಏನು ಹೇಳ್ತೀವಿ ಎಪ್ಸಿಲಾನ್ ಇದೆ ಎಪ್ಸಿಲಾನ್ ಅಂತ ಹೇಳ್ತೀವಿ ಬಟ್ ಎದಕ್ಕೆ ಯೂಸ್ ಮಾಡ್ತೀವಿ ನಾವು ಬಿಲಾಂಗ್ಸ್ ಟು ವರ್ಡ್ಸ್ ಗೆ ಇದನ್ನ ಯೂಸ್ ಮಾಡೋಣ ಈ ಸೆಟ್ ಅಲ್ಲಿ ಬರುತ್ತೆ ಅಂತ ಅರ್ಥ ಓಕೆ ನೆಕ್ಸ್ಟ್ ಹಿಂಗೆ ಹೇಳ್ಬೋದು ಟು ಬಿಲಾಂಗ್ಸ್ ಟು ಎನ್ ಅಂದ್ರೆ ಟೂ ಇದೇ ನಂಬರ್ ಸಿಸ್ಟಮ್ ಅಲ್ಲಿ ಬರುತ್ತೆ ಅದಕ್ಕೆ ನಾನು ಟೂ ಬಿಲಾಂಗ್ಸ್ ಟು ಎನ್ ಅಂತ ಹೇಳ್ತೇನೆ ಈಗ ನೋಡ್ರಿ ಝೀರೋ ಬಿಲಾಂಗ್ಸ್ ಟು ಎನ್ ಅಂತ ಹೇಳಕ್ ಬರುತ್ತಾ ಝೀರೋ ಬಿಲಾಂಗ್ಸ್ ಟು ಎನ್ ಝೀರೋ ಈ ಸೆಟಲ್ ಇದೆ ಇಲ್ಲ ಅದಕ್ಕೆ ಏನಾಗಿದೆ ಇಲ್ಲಿ ಝೀರೋ ನಾಟ್ ಬಿಲಾಂಗ್ಸ್ ಟು ಅಂದ್ರೆ ಈ ಘನಕ್ಕೆ ಇದು ಸೇರಿಲ್ಲ ಝೀರೋ ಇಸ್ ನಾಟ್ ಬಿಲಾಂಗ್ಸ್ ಟು ಎನ್ ಈ ನ್ಯಾಚುರಲ್ ನಂಬರ್ ಸಿಸ್ಟಮ್ ಅಲ್ಲಿ ಬರುತ್ತೆ ಅಂದ್ರೆ ಒಂದು ಎಲಿಮೆಂಟ್ ಈ ಸೆಟಲ್ ಬರುತ್ತೆ ಅಂತ ಹೇಳಿದ್ರೆ ಎಪ್ಸಿಲಾನ್ ಬಿಲಾಂಗ್ಸ್ ಟು ಅಂತ ಯೂಸ್ ಮಾಡ್ತೀವಿ ಇದಕ್ಕೆ ಸೇರಿದೆ ಇದರಲ್ಲಿ ಬರುತ್ತೆ ಅಂತ ಎಪ್ಸಿಲಾನ್ ಓಕೆ ಬಿಲಾಂಗ್ಸ್ ಟು ದಿಸ್ ಈಸ್ ನಾಟ್ ಬಿಲಾಂಗ್ಸ್ ಟು ಹಿಂಗ್ ಬಂದ್ರೆ ಇದರ ಮೀನಿಂಗ್ ಏನು ನಾಟ್ ಬಿಲಾಂಗ್ಸ್ ಟು ಅಂದ್ರೆ ದಿಸ್ ಬಿಲಾಂಗ್ಸ್ ಟು ಕ್ಲಿಯರ್ ಆಗ್ತದೆ ಸಿಮಿಲರ್ಲಿ ಇವಾಗ ನಾನೇನಾದ್ರು ಬರೀತೇನೆ root 2 belongs to q ಅಂತ ಬರೀತೀವಿ this is right or wrong root 2 belongs to q root 1 is irrational number so q ಒಂದು rational numbers so ಇದರಲ್ಲಿ ಬರಲ್ಲ so ಇದು wrong ಹಿಂಗೆ ಬರೀತೀವಿ root 2 not belongs to q ಈ root 2 ಈ ಗಣಕ್ಕೆ ಸೇರಿಲ್ಲ ಅಂತ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತದೆ ಆ ಎಲಿಮೆಂಟ್ ಸೆಟ್ ಅಲ್ಲಿ ಇದ್ರೆ ಬಿಲಾಂಗ್ಸ್ ಟು ಯೂಸ್ ಮಾಡ್ತೀವಿ ಸೇರಿಲ್ಲ ಅಂತ ಹೇಳಿದ್ರೆ ನಾಟ್ ಬಿಲಾಂಗ್ಸ್ ಟು ಯೂಸ್ ಮಾಡ್ತೀವಿ ಕೀಪ್ ಇಟ್ ಇನ್ ಮೈಂಡ್ ಓಕೆ ನೆಕ್ಸ್ಟ್ ನಾನು ಇಲ್ಲಿ ಎರಡು ಗ್ರೂಪ್ ಬರೀತೀನಿ ಇದರಲ್ಲಿ ಯಾವುದು ವೆಲ್ ಡಿಫೈನ್ಡ್ ಅಂತ ನೀವು ಹೇಳ್ಬೇಕು ನೋಡಿ ಅ ಕ್ರಿಕೆಟ್ ಟೀಮ್ ಈ ಕಡೆಗೆ ಸೆಕ್ಷನ್ ಎ ಅಲ್ಲಿ ನಾನು ಬರೀತೀನಿ ಅ ಕ್ರಿಕೆಟ್ ಟೀಮ್ ಇಲ್ಲಿ ಬರೀತೀನಿ ಈ ಬಿ ಸೆಕ್ಷನ್ ಅಲ್ಲಿ ನಾನು ಇಂಡಿಯನ್ ಕ್ರಿಕೆಟ್ ಟೀಮ್ ಅನ್ನು ಬರೀತೀನಿ ಈ ಕಡೆಗೆ ಪ್ಯಾಕ್ ಆಫ್ ಕಾರ್ಡ್ಸ್ ಸೊ ಈ ಕಡೆಗೆ ಪ್ಯಾಕ್ ಆಫ್ ಪ್ಲೇಯಿಂಗ್ ಕಾರ್ಡ್ಸ್ ಎರಡಕ್ಕೆ ಏನ್ ಡಿಫರೆಂಟ್ ಅನಿಸುತ್ತೆ ನಿಮಗೆ ಇಲ್ಲಿ ಆ ಕ್ರಿಕೆಟ್ ಟೀಮ್ ಇದೇನಂದ್ರೆ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಇದೆ ನಾ ಆಬ್ಜೆಕ್ಟ್ಸ್ ಅಂದ್ರೆ ಹೇಳ್ತೀನಿ ಇಟ್ ಮೇ ಬಿ ಲಿವಿಂಗ್ ಥಿಂಗ್ ಆರ್ ನಾಟ್ ಲಿವಿಂಗ್ ಥಿಂಗ್ ಆ ಕ್ರಿಕೆಟ್ ಟೀಮ್ ಅಂದ್ರೆ ಇಲ್ಲಿ ಕಲೆಕ್ಷನ್ ಆಫ್ ಪ್ಲೇಯರ್ಸ್ ಇದ್ದಾರೆ ಓಕೆ ಇಲ್ಲಿ ನೋಡಿ ಇಂಡಿಯನ್ ಕ್ರಿಕೆಟ್ ಟೀಮ್ ಅಂತ ಇದೆ ಸೊ ಇದು ಕಲೆಕ್ಷನ್ ಆಫ್ ಪ್ಲೇಯರ್ಸ್ ಇದ್ದಾರೆ ಎರಡಕ್ಕೆ ಏನ್ ಡಿಫರೆನ್ಸ್ ಅನಿಸ್ತದೆ ಇದರಲ್ಲಿ ಯಾವ್ದು ವೆಲ್ ಡಿಫೈನ್ ಆಗಿದೆ ಯಾವ್ದು ಕರೆಕ್ಟ್ ಡಿಫೈನ್ ಆಗಿದೆ ನೋಡಿ ಇಲ್ಲಿ ಕ್ರಿಕೆಟ್ ಟೀಮ್ ಅಂತಂದ್ರೆ ಯಾವ ದೇಶದ್ದು ಯಾವ ಕಂಟ್ರಿದು ಅಂತ ಗೊತ್ತಿಲ್ಲ ಇನ್ ಜನರಲ್ ಆಗಿ ಇನ್ಡೆಫಿನಿಟ್ ಆಗಿ ಡಿಫೈನ್ ಮಾಡಿದ್ದಾರೆ ಕ್ರಿಕೆಟ್ ಎಸ್ ಇಟ್ ಇಸ್ ಅ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಇಟ್ಸ್ ಅ ಕಲೆಕ್ಷನ್ ಆಫ್ ಪ್ಲೇಯರ್ಸ್ ಬಟ್ ಇಟ್ ಈಸ್ ನಾಟ್ ಪರ್ಟಿಕ್ಯುಲರ್ಲಿ ಡಿಫೈನ್ ಡೆಫಿನಿಟ್ ಆಗಿ ಡಿಫೈನ್ ಮಾಡಿಲ್ಲ ಅಂದ್ರೆ ಈ ಸೆಟ್ಗೆ ನೀವು ಎಲಿಮೆಂಟ್ಸ್ ಬರೀಬೇಕಾದ್ರೆ ಕನ್ಫ್ಯೂಸ್ ಆಗುತ್ತೆ ನಿಮಗೆ ಯಾವ ಎಲಿಮೆಂಟ್ ಅಲ್ಲಿ ಬರೀಬೇಕು ಅಂತ ಹೇಳಿ ಬಟ್ ಈ ಬರೀಬಹುದು ಇಂಡಿಯನ್ ಕ್ರಿಕೆಟ್ ಟೀಮ್ ಅಂದ್ರೆ ನೀವು ಇಂಡಿಯನ್ ಕ್ರಿಕೆಟ್ ಟೀಮ್ ನಲ್ಲಿ ಈಗಿರೋ ಪ್ಲೇಯರ್ಸ್ ನೀವು ಹೆಸರನ್ನು ಲಿಸ್ಟ್ ಮಾಡಬಹುದು ಬಟ್ ಇಲ್ಲಿ ಏನ್ ಲಿಸ್ಟ್ ಮಾಡ್ತೀವಿ ನೀವು ಲಿಸ್ಟ್ ಮಾಡಕ್ ಆಗಲ್ಲ ಯಾವ್ದು ಇಷ್ಟು ಪ್ಲೇಯರ್ಸ್ ಬರೀಬೇಕಂತ ಗೊತ್ತಾಗಲ್ಲ ನಿಮಗೆ ಸೊ ಯಾವ್ದಾದ್ರು ಒಂದು ಸ್ಟೇಟ್ಮೆಂಟ್ ಕನ್ಫ್ಯೂಸ್ ಆಗೋಂಗಿತ್ತಂದ್ರೆ ಸೊ ಅದು ನಾಟ್ ವೆಲ್ ಡಿಫೈನ್ಡ್ ಅದನ್ನ ನಾವು ಪರ್ಟಿಕ್ಯುಲರ್ ಆಗಿ ಡಿಫೈನ್ ಮಾಡಿರಲ್ಲ ಆ ಸ್ಟೇಟ್ಮೆಂಟ್ ಏನಿರುತ್ತೆ ಇನ್ಡೆಫಿನಿಟ್ ಇರುತ್ತೆ ಅನ್ಸರ್ಟನ್ ಇರುತ್ತೆ ಅಕ್ಯುರೇಟ್ ಆಗಿ ಡಿಫೈನ್ ಮಾಡಿರಲ್ಲ ಕ್ರಿಕೆಟ್ ಟೀಮ್ ಅಂದ ತಕ್ಷಣ ನಾವು ಯಾವ್ದಾದ್ರು ಹೆಸರು ಬರೀಬಹುದು ಬಟ್ ಕನ್ಫ್ಯೂಸ್ ಆಗುತ್ತೆ ನೋಡಿ ಯಾವ್ದು ಇಷ್ಟು ಕ್ರಿಕೆಟ್ ಟೀಮ್ ಅಂತ ಅದೇನಾದ್ರು ಹಿಂಗೆ ಹೇಳಿದ್ರೆ ಇಂಡಿಯನ್ ಕ್ರಿಕೆಟ್ ಟೀಮ್ ಅಂತ ಹೇಳಿದ್ರೆ ಸೊ ನೀವು ಆಬ್ವಿಯಸ್ಲಿ ಬರಬಿಡ್ತೀವಿ ಪ್ಲೇಯರ್ಸ್ ನೇಮ್ ಇಲ್ಲಿ ಓಕೆ ನೆಕ್ಸ್ಟ್ a pack of cards ಇದೆ a pack of cards ಯಾವ ಕಾರ್ಡ್ಸ್ ಮತ್ತೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ ಈ ಸ್ಟೇಟ್ಮೆಂಟ್ ಗೆ ನಮಗೆ ಅಕ್ಯುರೇಟ್ ಆಗಿ ಎಲಿಮೆಂಟ್ಸ್ ಬರಕ್ಕಾಗಲ್ಲ ಅದನ್ನ ಇಲ್ಲಿ ಬರೀತೀವಿ ಏನು a pack of playing cards ಅಂತ ಬರೀತೀವಿ ಪ್ಲೇಯಿಂಗ್ ಕಾರ್ಡ್ಸ್ ಆಲ್ರೆಡಿ ಪ್ರೊಬಬಿಲಿಟಿ ನೋಡಿರ್ತೀವಿ ಸಂಭವನೀಯತೆ ಪ್ಲೇಯಿಂಗ್ ಕಾರ್ಡ್ಸ್ ಬಗ್ಗೆ ಐಡಿಯಾ ಇರುತ್ತೆ ನಮಗೆ ಓಕೆ ಆ ಪ್ಲೇಯಿಂಗ್ ಕಾರ್ಡ್ಸ್ ಎಷ್ಟಿದೆ ಟೋಟಲ್ ಆಗಿ 52 ಇದರಲ್ಲಿ 26 ಬ್ಲಾಕ್ ಇರುತ್ತೆ
ಇದರಲ್ಲಿ 26 ರೆಡ್ ಇರುತ್ತೆ, ಮತ್ತೆ ಇದರಲ್ಲಿ 13 ಡಿವೈಡ್ ಇರುತ್ತೆ. ಆಲ್ರೆಡಿ ಇದ್ರ ಬಗ್ಗೆ ನಿಮ್ಗೆ ಐಡಿಯಾ ಇದೆ. ಸೊ ನೀವು ಲಿಸ್ಟ್ ಔಟ್ ಮಾಡ್ಬಿಡ್ತೀವಿ. ಅ ಪ್ಯಾಕ್ ಆಫ್ ಪ್ಲೇಯಿಂಗ್ ಕಾರ್ಡ್ಸ್ ಅಂತ ತಕ್ಷಣ ಇದ್ರಲ್ಲಿ ಯಾವ್ಯಾವ್ದು ಎಲಿಮೆಂಟ್ಸ್ ಬರುತ್ತೋ ಲಿಸ್ಟ್ ಔಟ್ ಮಾಡ್ಕೊಳ್ತೀವಿ. ಬಟ್ ಈಗ ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಈ ಸ್ಟೇಟ್ಮೆಂಟ್ ನೋಡೋದು. ಅ ಪ್ಯಾಕ್ ಆಫ್ ಕಾರ್ಡ್ಸ್, ಯಾವ ಕಾರ್ಡ್ಸು ಕನ್ಫ್ಯೂಷನ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಡಿಫೈನ್ ಮಾಡಿದ್ರೆ ಮಾತ್ರ ಅಲ್ಲಿರೋ ಎಲಿಮೆಂಟ್ಸ್ ಬರೀಬಹುದು. ಸೊ ಪರ್ಟಿಕ್ಯುಲರ್ ಡಿಫೈನ್ ಮಾಡಿದ್ರೆ ಮಾತ್ರ ಅದಕ್ಕೆ ನಾವು ಹೇಳ್ತೀವಿ ಸೆಟ್ ಅಂತ ಹೇಳ್ತೀವಿ. ಅಂದ್ರೆ ಸೆಟ್ ಡೆಫಿನಿಷನ್ ಏನು? ಡೆಫಿನಿಷನ್ ಸೆಟ್ ಡೆಫಿನಿಷನ್ a set is a collection of well defined objects. So available well defined objects available, then only you will call it as set. For example, a pack of playing cards, yes, it is a set. Indian cricketing ಇದು ಕರೆಕ್ಟ್. ಬಟ್ ಇದೇನಾಗುತ್ತೆ, ಇವು ಇನ್ಡೆಫಿನಿಟ್ ಇದಾವೆ. ಇವಕ್ಕೆ ನಾವು ಗ್ರೂಪ್ಸ್ ಅಂತ ಹೇಳ್ತೀವಿ. ಗ್ರೂಪ್ಸ್ ಅಂತ ಹೇಳ್ತೀವಿ. ಆ ಕ್ರಿಕೆಟಿಂಗ್ ಇದೊಂದು ಗ್ರೂಪ್, a playing a pack of cards ಇದೊಂದು ಗ್ರೂಪ್. ಬಟ್ ದೀಸ್ ಆರ್ ನಾಟ್ ಕಾಲ್ಡ್ ಆಸ್ ಅ ಸೆಟ್. ಸೆಟ್ ಅಂತ ಯಾವಾಗ ಹೇಳ್ತೀವಿ? ಪರ್ಟಿಕ್ಯುಲರ್ ಆಗಿ ಡಿಫೈನ್ ಆಗಿರ್ಬೇಕು ಏನಂತ ಹೇಳಿ. ಓಕೆ, ಇನ್ ಮ್ಯಾಥಮೆಟಿಕ್ಸ್ ಅಲ್ಲಿ ಏನು ಯೂಸ್ ಮಾಡ್ತೀವಿ ಅದನ್ನ ನೋಡಿ ಒಂದು ಎಕ್ಸಾಂಪಲ್ ನೋಡಿ. collection of prime numbers less than 10. prime numbers ಅವಿಭಾಜ್ಯ ಸಂಖ್ಯೆ. ಒಂದು ಎಕ್ಸಾಂಪಲ್, ಈ ಸ್ಟೇಟ್ಮೆಂಟ್ ನೋಡಿ ನಿಮಗೆ ಎಕ್ಯುರೇಟ್ ಆನ್ಸರ್ ಲಿಸ್ಟ್ ಮಾಡಬಹುದು ಇಲ್ಲಿ. a collection of prime numbers less than 10 ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು, ಅದಕ್ಕಿಂತ ಕಡಿಮೆ ಅವಿಭಾಜ್ಯ. ಪಟ್ನ ಹೇಳ್ತೀವಿ ಆನ್ಸರ್ ಏನು ಬರುತ್ತೆ ಇಲ್ಲಿ? 2 ಬರುತ್ತೆ. 1 is not a prime number. 1 ಅವಿಭಾಜ್ಯ ಸಂಖ್ಯೆ ಅಲ್ಲ. ಓಕೆ, 2 ಇಂದ ಸ್ಟಾರ್ಟ್ ಆಗುತ್ತೆ. 2 3 5 7 ನೋಡಿ. ಈ ಆನ್ಸರ್ ಬರೋಕ್ಕೆ ನಿಮಗೆ ಕನ್ಫ್ಯೂಷನ್ ಏನಾದ್ರು ಆಯ್ತಾ? ಕನ್ಫ್ಯೂಷನ್ ಆಗಲಿಲ್ಲ, ಡೈರೆಕ್ಟ್ ಆಗಿ ಬರ್ಬಿಡ್ತೀನಿ ನಿಮಗೆ. ಯಾಕೆ ಹೇಳಿ? ದಿಸ್ ಸ್ಟೇಟ್ಮೆಂಟ್ ಈಸ್ ವೆಲ್ ಡಿಫೈನ್ಡ್. ಈ ಸ್ಟೇಟ್ಮೆಂಟ್ ಏನು? ವೆಲ್ ಡಿಫೈನ್ಡ್ ಇದೆ. ಸೊ ಅದಕ್ಕೆ ನಾವು ಇದನ್ನೊಂದು ಸೆಟ್ಗೆ ಎಕ್ಸಾಂಪಲ್ ಅಂತ ಹೇಳ್ಬೋದು. a collection of prime numbers less than 10 ಅಂದ್ರೆ ಬರೀತೀವಿ. ಓಕೆ, ಇಲ್ಲಿ ನಾವು 11 ಬರಲಿಲ್ಲ. ಯಾಕೆ ಬರಲಿಲ್ಲ? ಈ ವೇಳೆ ಬರೀರೋದು ಇಟ್ ಈಸ್ ಲೆಸ್ ದನ್ 10. 11 ಏನಿದೆ ಇಟ್ ಇಸ್ ಗ್ರೇಟರ್ ದನ್ 10. ಸೊ ಪರ್ಟಿಕ್ಯುಲರ್ ಆಗಿ ಸ್ಟೇಟ್ಮೆಂಟ್ ಇರೋದಕ್ಕೆ ನಾವು ಆ ಕಲೆಕ್ಷನ್ ಏನು ಹೇಳ್ತೀವಿ ನಾವು ಸೆಟ್ ಅಂತ ಹೇಳ್ತೀವಿ. ಸೊ ದ ಡೆಫಿನಿಷನ್ ಆಫ್ ಅ ಸೆಟ್ ಈಸ್ ಅ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್. ಅದು ಡೆಫಿನಿಟ್ ಆಗಿ ಇರಬೇಕು ಅಂದ್ರೆ ಮಾತ್ರ ಅದಕ್ಕೆ ನಾವು ಸೆಟ್ ಅಂತ ಹೇಳ್ತೀವಿ. ಓಕೆ, ಡೆಫಿನಿಷನ್ ಮಾಡ್ಕೊಳ್ರಿ. ಎಕ್ಸಾಂಪಲ್ ನೆಕ್ಸ್ಟ್ ನೋಟ್ ಪಾಯಿಂಟ್. ಸೊ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. Sets are usually denoted by capital letters A, B, C, D, etc. So sets ಅನ್ನು ನಾವು ಯಾವಾಗಲೂ ಡಿನೋಟ್ ಮಾಡ್ತೀವಿ by capital letters. ಆಲ್ರೆಡಿ ನಾವು ನಂಬರ್ ಸಿಸ್ಟಮ್ ನೋಡಿದ್ವಿ. So natural number is denoted by capital letter N. Natural number is ಏನು ಡಿನೋಟ್ ಮಾಡ್ತೀವಿ ನಾವು? capital letter N ಅನ್ನು ಡಿನೋಟ್ ಮಾಡ್ತೀವಿ. Whole numbers is denoted by capital letter W. Integers are denoted by capital letter Z. Rational numbers capital Q, real numbers capital R. So usually the sets are denoted by capital letters. Okay. Second point, the elements of a set are represented by small letters A, B, C, D. And the set ಒಳಗಡೆ ಬರೋ elements ನಾವು ಹೆಂಗೆ ರಿಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ಸ್ಮಾಲ್ ಲೆಟರ್ಸ್ ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, vowels in English alphabet, a collection of vowels in English alphabet. Example 1. A collection vowels in English alphabet. Now English ಅಲ್ಲಿ ಬರೋ vowels. So ನೋಡಿ, first you have to give a name.
ಇದಕ್ಕೆ ನೇಮಿಂಗ್ ಕೊಡಬೇಕಾ ಈ ಸೆಟ್ಗೆ ಇದೊಂದು ಸೆಟ್ ಯಾಕಂದ್ರೆ ವೆಲ್ ಡಿಫೈನ್ ಇದೆ ಸೊ ಇದಕ್ಕೆ ನಾನು ಕ್ಯಾಪಿಟಲ್ ಎ ಕೊಡ್ತೀನಿ ಓಕೆ ಸೆಟ್ ಬರೆಯೋರು ಬ್ರಾಕೆಟ್ ಅಲ್ಲಿ ಬರೀಬೇಕು ಏನೇನು ಬರ್ತದೆ ನೋಡಿ ಓವಲ್ಸ್ ಏನೇನು ಎ ಇ ಐ ಓ ಯು ಗೊತ್ತಿರೋದು ಸೊ ವೆಲ್ ಡಿಫೈನ್ ನೋಡಿ ಈ ಸೆಟ್ಸ್ ಒಳಗಡೆ ಬರೋ ಎಲಿಮೆಂಟ್ಸ್ ಇವಾಗ ಎಲಿಮೆಂಟ್ಸ್ ಅಂತ ಅಂತೀವಿ ಆಬ್ಜೆಕ್ಟ್ಸ್ ಆಫ್ ದಿ ಸೆಟ್ಸ್ ಅಂತ ಅಂತೀವಿ ಇಲ್ಲಾಂದ್ರೆ ಮೆಂಬರ್ಸ್ ಅಂತ ಹೇಳ್ತೀವಿ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಓಕೆ ದೀಸ್ 3 ವರ್ಡ್ಸ್ ಆರ್ ಸಿನೋನಿಮಸ್ ಟರ್ಮ್ಸ್ ಓಕೆ ಇವನ್ನ ಯಾವಾಗ ಹೇಳ್ಬೇಕು ಸ್ಮಾಲ್ ಲೆಟರ್ಸ್ ಯೂಸ್ ಮಾಡ್ತೀವಿ ಏನು the elements of a set are represented by small letters okay next okay if a is an element of a set generally a ಅನ್ನೋದು ಏನಾದರೂ set a ಒಳಗಡೆ ಇದ್ರೆ a ಅನ್ನೋ ಎಲಿಮೆಂಟ್ set a ಒಳಗಡೆ ಇದ್ರೆ then we write a belongs to a ಈ ಸಿಂಬಲ್ ಏನು ಹೇಳ್ತೀವಿ ನಾವು belongs to ಎಷ್ಟು ಅಂದ್ರೆ ಇದು belongs to ಅಂದಂಗೆ ಅಂದ್ರೆ ಸೇರಿದೆ ಈ ಸೆಟ್ ಅಲ್ಲಿ ಬರುತ್ತದೆ ಅಂದಂಗೆ ಇದಕ್ಕೆ ನಾವು ಗ್ರೀಕ್ ವರ್ಡ್ ಲೆಟರ್ ಇದು ಎಪ್ಸಿಲಾನ್ ಅಂತೀವಿ ಎಪ್ಸಿಲಾನ್ ಎಪ್ಸಿಲಾನ್ ಓಕೆ ಗ್ರೀಕ್ ಲೆಟರ್ ಫಾರ್ ಎಕ್ಸಾಂಪಲ್ ನೋಡಿ ಈ ಎ ಅನ್ನೋ ವರ್ಡ್ ಲೆಟರ್ ಈ ಸೆಟ್ ಅಲ್ಲಿ ಬಂದಿದೆಯಾ ಎ ಲೆಟರ್ ಇಲ್ಲಿ ಬಂದಿದೆ ಸೊ ಅದಕ್ಕೆ ಹೆಂಗ್ ಬರೆಯೋದಿದೆ ನಾನು ಎ ಬಿಲಾಂಗ್ಸ್ ಟು ಎ ಅಂತ ಬರೆಯಬಹುದು ಅಂದ್ರೆ ಈ ಸೆಟ್ ಅಲ್ಲಿ ಇದೆ ಅಂತ ಸಿಮಿಲರ್ಲಿ ಐ ಕ್ಯಾನ್ ರೈಟ್ ಇ ಬಿಲಾಂಗ್ಸ್ ಟು ಎ Similarly, I can write I belongs to A. ಅಂದ್ರೆ ಈ ಸೆಟ್ ಅಲ್ಲಿ ಏನಾದರೂ ಎಲಿಮೆಂಟ್ಸ್ ಬರ್ತಾ ಇತ್ತಂದ್ರೆ I will write belongs to A belongs to A, E belongs to A, I belongs to A. ಹಿಂಗೆ ಬರೀತೀವಿ. Okay. This third point. Then fourth point ನೋಡಿ. If a B is not an element of a set, general ಆಗಿ B ಅನ್ನೋ ಒಂದು ಲೆಟರ್ set A ನಲ್ಲಿ ಏನಾದರೂ ಇರಲಿಲ್ಲ ಅಂತಂದ್ರೆ if not an element of set A, then we write B not belongs to ಹಿಂಗಂದ್ರೆ ಏನು ಮೇಲ್ಗಡೆ ಕ್ರಾಸ್ ಮಾರ್ಕ್ ಆಗಿದ್ರೆ not belongs to ಅನ್ನಂಗೆ ಹಿಂಗಂದ್ರೆ belongs to ಅನ್ನಂಗೆ ಎಪ್ಸಿಲಾನ್ ಮಾಡಿ ಮೇಲ್ಗಡೆ ಕ್ರಾಸ್ ಆಗಿದ್ರೆ not belongs to ಅನ್ನಂಗೆ not belongs to ಅಂದ್ರೆ ಸೇರಿಲ್ಲ ಆ ಸೆಟ್ ಅಲ್ಲಿ ಇಲ್ಲ ಅನ್ನೋದು ಅನ್ನಂಗೆ if A is not an element of set A, then we write B not belongs to A. ಇಲ್ಲೇ ನೋಡಿ ನಮ್ಗೆ ಏನಿದೆ ಇಲ್ಲಿ ವೋವಲ್ಸ್ ಸಿಮಿಲರ್ಲಿ B ಅನ್ನೋದೇನು ಕಾನ್ಸನೆಂಟ್ ಇದೆ B ಅನ್ನೋದೇನು ಕಾನ್ಸನೆಂಟ್ ನಾವು ಆಬ್ವಿಯಸ್ ಆಗಿ ಹೇಳ್ಬೋದು B is not belongs to set A. Set A ಅಂದ್ರೆ ಇಲ್ಲಿ collection of vowels in English alphabets. Vowels in English alphabet. So B is a consonant. B ಅನ್ನೋದು ಕಾನ್ಸನೆಂಟ್ ಸೊ ಈ ಸೆಟ್ ಅಲ್ಲಿ ಇದು ಬರಲ್ಲ ಅದಕ್ಕೆ B not belongs to A. Similarly D ನ ಹೇಳಬಹುದು D not belongs to A. Similarly X not belongs to A. ಹೀಗೆ ಹೇಳ್ತಾ ಹೋಗ್ಬೋದು ಅಂದ್ರೆ ಈ ಸೆಟ್ ಅಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಬರಲ್ಲ ಅದಕ್ಕೆ ನಾವೇನು ಹೇಳ್ತೀವಿ not belongs to ಅಂತ ಈ ಸೆಟ್ ಅಲ್ಲಿ ಬರಲ್ಲ ಅಂತ ಹೇಳ್ತೀವಿ ಕ್ಲಿಯರ್ ಸೊ ಯು ನೋಟ್ ಪಾಯಿಂಟ್ ಅನ್ನ ಬರ್ಕೊಳ್ಳಿ ಈ ಎಕ್ಸಾಂಪಲ್ ಬರ್ಕೊಳ್ಳಿ ಓಕೆ ಹಿಯರ್ ಐ ಹ್ಯಾವ್ ರಿಟನ್ ಸಮ್ ಕಲೆಕ್ಷನ್ಸ್ ಸ್ವಲ್ಪ ಕಲೆಕ್ಷನ್ಸ್ ಬರೆದಿದ್ದೀನಿ ಈ ಕಲೆಕ್ಷನ್ಸ್ ಅಲ್ಲಿ ಯಾವ ಸೆಟ್ಸ್ ಆಗ್ತವೆ ಅಂತ ಹೇಳಬೇಕು ಸೊ ಅದಕ್ಕೆ ನೀವು ಜಸ್ಟಿಫೈ ಮಾಡಬೇಕು your ಆನ್ಸರ್ ಓಕೆ ಸೊ which of the following collections are sets justify your answer ಅಂತ ಹೇಳಿದ್ದಾರೆ ಓಕೆ ನೋಡೋಣ ಸೊ odd numbers less than 10 odd numbers ಬೆಸ ಸಂಖ್ಯೆಗಳು odd numbers less than 10 ಅಂದ್ರೆ ಏನೇ ಬರ್ತದೆ ಹೇಳಿ odd numbers less than 10 ಅಂದ್ರೆ ಇಲ್ಲಿ 1 3 5 7 9 ಬರುತ್ತಾ ಸೊ ಪರ್ಟಿಕ್ಯುಲರ್ ಆಗಿ ಹೇಳ್ಬಿಟ್ಟಿವಿ ಸೊ ದಿಸ್ ಕಲೆಕ್ಷನ್ ಇಸ್ ಅ ಸೆಟ್ ಇದನ್ನ ಸೆಟ್ ಅಂತ ಹೇಳ್ತೀವಿ ಕಲೆಕ್ಷನ್ ಆಫ್ ಆಡ್ ನಂಬರ್ಸ್ ಲೆಸ್ ದನ್ 10 ಇಸ್ ಅ ಸೆಟ್ ಯಾಕಂದ್ರೆ ಪರ್ಟಿಕ್ಯುಲರ್ ಆಗಿ ನಾವು ಕನ್ಫ್ಯೂಷನ್ ಇಲ್ಲದೆ ಆನ್ಸರ್ ಬಂದಿದ್ದೀವಿ ಇದಕ್ಕೆ ಎಲಿಮೆಂಟ್ಸ್ ಬಂದಿವೆ ಸೆಟ್ ಓಕೆ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ ದ ರಿವರ್ಸ್ ಆಫ್ ಇಂಡಿಯಾ ರಿವರ್ಸ್ ಅಲ್ಲಿ ಇಂಡಿಯಾದಲ್ಲಿ ಬರೀಬಹುದು ಏನೇನು ಇಲ್ಲಿ ಬರೋದಂತೆ ಗಂಗಾ ರಿವರ್ ಯಮುನಾ ಕಾವೇರಿ ಬ್ರಹ್ಮಪುತ್ರ ಗೋದಾವರಿ ಎಕ್ಸೆಟ್ರಾ ಸೊ ಇನ್ನು ನಾವು ಕನ್ಫ್ಯೂಷನ್ ಇಂದ ಲಿಸ್ಟ್ ಮಾಡಬಹುದು ಹೌದಾ ಇಲ್ಲಿ ರಿವರ್ಸ್ ಅಲ್ಲಿ ಇಂಡಿಯಾ ದ ರಿವರ್ಸ್ ಆಫ್ ಇಂಡಿಯಾ ಅಂತ ಈಸಿಯಾಗಿ ಬರೀಬಹುದು ಎಸ್ ದಿಸ್ ಕಲೆಕ್ಷನ್ ಇಸ್ ಆಲ್ಸೋ ಅ ಸೆಟ್ ನೆಕ್ಸ್ಟ್ ದ ಸೊಲ್ಯೂಷನ್ ಆಫ್ ದ ಇಕ್ವೇಷನ್
x square minus 5x plus 6 equal to 0 ಇದೆ. ಇದು ಸೊಲ್ಯೂಷನ್ ಏನೇನು ಬರುತ್ತೆ ಲಿಸ್ಟ್ ಮಾಡಿ ಕೇಳಿದ್ರೆ ಫಸ್ಟ್ ಇದು ಸೊಲ್ಯೂಷನ್ ಏನಾಗುತ್ತೆ ನೋಡಿ, x square minus 5x plus 6 equal to 0 ಇದೆ. ಸೊ ಇದು ಪ್ರಾಕ್ಟಿಕಲ್ ಫ್ಯಾಕ್ಟರ್ಸ್ ನೋಡಿ ಏನಾಗುತ್ತೆ, ಇಲ್ಲಿ -5 ಇದೆ, ಅಂದ್ರೆ ಆಡ್ ಮಾಡಿದ್ರೆ -5 ಆಗಬೇಕು, ಮಲ್ಟಿಪ್ಲೈ ಮಾಡಿದ್ರೆ 6 ಆಗಬೇಕು. ಏನೇ ಮಾಡ್ತೀವಿ ನೋಡಿ, x square minus 2x minus 3x plus 6 ನೋಡಿ, ಎರಡು ಆಡ್ ಮಾಡಿದ್ರೆ -2 -3 -5 -2 into -3 is 6. ಫ್ಯಾಕ್ಟರೈಸೇಷನ್ ಇದು ಆಲ್ರೆಡಿ SLC ಸ್ಟಡಿ ಮಾಡಿದ್ವಿ. ಎರಡರಲ್ಲಿ ಕಾಮನ್ ಏನು, x ಕಾಮನ್, ಸೊ x - 2 ಉಳಿದ ಈ ಕಡೆ, ಇಲ್ಲಿ -3 ಕಾಮನ್ ತಗೊಂಡ್ರೆ ಇಲ್ಲಿ x - 2 equal to 0 ಆಯ್ತು. ಸೊ x - 2 ಈ ಕಡೆ ಇದೆ, x - 2, ಸೊ x - 2 into remaining ಏನು, x - 3 equal to 0. So this implies x - 2 equal to 0 or x - 3 equal to 0. ಅಂದ್ರೆ -2 ಕಡೆ ಟ್ರಾನ್ಸ್ಫರ್ ಮಾಡಿ x equal to 2 or x equal to 3. ಅಂದ್ರೆ x ಗೆ ವ್ಯಾಲ್ಯೂ ಬರುತ್ತೆ, x equal to or x equal to 3 ಡೆಫಿನೆಟ್ ಆಗಿ ವ್ಯಾಲ್ಯೂ ಬರುತ್ತಾ, ಎಸ್. ಅಂದ್ರೆ ಈ ಸೆಟ್ ಅಲ್ಲಿ ಏನು ಬರುತ್ತೆ, ಇಲ್ಲಿ ಆನ್ಸರ್ ಏನು ನಮ್ದು, ಇದಕ್ಕೆ ಆನ್ಸರ್ ನಮ್ದು 2 ಮತ್ತೆ 3. ಎಸ್, ದಿಸ್ ಕಲೆಕ್ಷನ್ ಇಸ್ ಆಲ್ಸೋ ವಾಟ್ ಸೆಟ್. ಈಗ ಸೊಲ್ಯೂಷನ್ ಬಂದು ನಮಗೆ ಸೊಲ್ಯೂಷನ್ 2 ಮತ್ತೆ 3 ಡೆಫಿನೆಟ್ ಆಗಿ. ಇಲ್ಲಿ ನೋಡಿ, ಗುಡ್ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 11 ಆಫ್ ಯುವರ್ ಕಾಲೇಜ್ ಅಂತ ಹೇಳಿದ್ದಾರೆ. ಈ ಕಲೆಕ್ಷನ್ ಏನಾಗುತ್ತೆ, ಸೆಟ್ ಆಗುತ್ತೆ. ಇದು ಗುಡ್ ಸ್ಟೂಡೆಂಟ್ ಆಫ್ ಕ್ಲಾಸ್ 11 ಆಫ್ ಯುವರ್ ಕಾಲೇಜ್, ನಿಮ್ಮ ಕಾಲೇಜಿನಲ್ಲಿ ಒಳ್ಳೆ ವಿದ್ಯಾರ್ಥಿಗಳು ಅಂತ ಹೇಳಿದ್ದಾರೆ. ಇದು ಸೆಟ್ ಆಗುತ್ತಾ, ಇದು ಸೆಟ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ದೇ ಹ್ಯಾವ್ ಗಿವನ್ ಗುಡ್, ಈ ವರ್ಡ್ ಗುಡ್ ಅನ್ನೋದು ಏನಿದೆಯಲ್ಲ, ಇಟ್ ಇಸ್ ನಾಟ್ ಡೆಫಿನಿಟ್. ಇದಕ್ಕೆ ಎದಕ್ಕೆ ಸಂಬಂಧಿಸಿದ್ದು ಗೊತ್ತಿಲ್ಲ, ಇದು ಅನ್ಸರ್ಟನ್ ಇದೆ. ಗುಡ್ ಅಂದ್ರೆ ಏನು, ಆ ವಿದ್ಯಾರ್ಥಿ ಎದರಲ್ಲಿ ಗುಡ್ ಇರಬೇಕು, ಹಿ ಮೇ ಗುಡ್ ಇನ್ ಎಕ್ಸಾಮ್ಸ್, ಎಕ್ಸಾಮ್ಸ್ ನಲ್ಲಿ ಚಲೋ ಮಾಡೋದಿರ್ಬೋದು, ಇಲ್ಲ ಅಂದ್ರೆ ಸ್ಪೋರ್ಟ್ಸ್ ನಲ್ಲಿ ನ್ಯಾಷನಲ್ ಆಡೋದು ಇರ್ಬೋದು. ಒಂದು ಕಾಲೇಜ್ ಅಂದ್ಮೇಲೆ ಅಲ್ಲೆಲ್ಲ ಟೈಪ್ ಸ್ಟೂಡೆಂಟ್ಸ್ ಇರ್ತಾರೆ. ಎಕ್ಸಾಮ್ಸ್ ಅಲ್ಲಿ ಅಂದ್ರೆ ಥಿಯೇಟರ್ ಟಾಪ್ ಮಾಡೋರು ಇರ್ತಾರೆ, ಸ್ಪೋರ್ಟ್ಸ್ ನಲ್ಲಿ ಮಾಡೋರು ಇರ್ತಾರೆ, ಆಮೇಲೆ ಕಲ್ಚರಲ್ ಇವೆಂಟ್ಸ್ ನಲ್ಲೂ ಸ್ಟ್ರಾಂಗ್ ಇರೋ ಸ್ಟೂಡೆಂಟ್ಸ್ ಇರ್ತಾರೆ. ಓಕೆ, ಇಲ್ಲಿ ಗುಡ್ ಅಂದ್ರೆ ಯಾವ್ದ್ರಲ್ಲಿ ಗುಡ್ಡು, ಇನ್ ಎಕ್ಸಾಮ್ಸ್ ಗುಡ್ಡು, ಸ್ಪೋರ್ಟ್ಸ್ ಗುಡ್ಡು, ಇನ್ ಕಲ್ಚರಲ್ ಇವೆಂಟ್ಸ್ ನಲ್ಲಿ ಬೆಸ್ಟ್ ಇರಬೇಕು. ಸೊ ಇಲ್ಲಿ ನಾಟ್ ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ. ಸೊ ಈ ಟೈಪ್ ವರ್ಡ್ಸ್ ಬಂದ್ರೆ ಗುಡ್ ಅಂತ ಬಂದ್ರೆ ಗುಡ್ ಆರ್ ಬೆಸ್ಟ್ ಇಂಥ ವರ್ಡ್ಸ್ ಏನಾದ್ರು ಸ್ಟೇಟ್ಮೆಂಟ್ ಅಲ್ಲಿ ಇದ್ರೆ ಇಟ್ಸ್ ನಾಟ್ ವೆಲ್ ಡಿಫೈನ್ಡ್. ಇದು ವೆಲ್ ಡಿಫೈನ್ಡ್ ಸ್ಟೇಟ್ಮೆಂಟ್ ಆಗಲ್ಲ. ಗುಡ್ ಅಂದ್ರೆ ಇಲ್ಲಿ ಗುಡ್ ಸ್ಟೂಡೆಂಟ್ಸ್ ಆಫ್ ಯುವರ್ ಕ್ಲಾಸ್ 11 ಆಫ್ ಯುವರ್ ಕಾಲೇಜ್ ಅಂತ ತಕ್ಷಣ ಗುಡ್ ಸ್ಟೂಡೆಂಟ್ ಎದರಲ್ಲಿ, ಇನ್ ಎಕ್ಸಾಮ್ಸ್ ಅಲ್ಲಿ ಗುಡ್ ಇರಬೇಕು, ಇನ್ ಸ್ಪೋರ್ಟ್ಸ್ ಅಲ್ಲೂ, ಇನ್ ಕಲ್ಚರಲ್ ಇವೆಂಟ್ಸ್, ಇಲ್ಲಿ ಡೌಟ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಮ್ಗೆ ಅಕ್ಯುರೇಟ್ ಆಗಿ ಆನ್ಸರ್ ಬರೋಕ್ಕಾಗಲ್ಲ. ಈ ಕಲೆಕ್ಷನ್ ಗೆ ನಾವು ಎಲಿಮೆಂಟ್ಸ್ ಬರೋಕ್ಕಾಗಲ್ಲ, ಈಸಿಯಾಗಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಈ ಟೈಪ್ ಗುಡ್ ಅಂತ ಬಂದ್ರೆ ಇಟ್ಸ್ ನಾಟ್ ಅ ಸೆಟ್. ಓಕೆ, ಇಟ್ ಇಸ್ ಇಂಡೆಫಿನಿಟ್. ಸೆಕೆಂಡ್ ನೋಡಿ, ಇದು ಆನ್ಸರ್ ಏನು, ಇಟ್ಸ್ ನಾಟ್ ಅ ಸೆಟ್. ಓಕೆ, ಫಿಫ್ತ್ ನೋಡಿ, ವರ್ಲ್ಡ್ಸ್ ಬೆಸ್ಟ್ ಮ್ಯಾಥಮೆಟಿಷಿಯನ್ಸ್. ವರ್ಲ್ಡ್ಸ್ ಬೆಸ್ಟ್ ಮ್ಯಾಥಮೆಟಿಷಿಯನ್ಸ್ ಅಂದ್ರೆ ಇಲ್ಲಿ ವರ್ಡ್ ಬೆಸ್ಟ್ ಅಂತ ಇದೆ. ಬೆಸ್ಟ್ ಅಂದ್ರೆ ಯಾವ್ದ್ರಲ್ಲಿ, ಈ ಮ್ಯಾಥಮೆಟಿಕ್ಸ್ ಅಲ್ಲಿ ಏನೇ ಬಹಳ ಜಿಯೋಮೆಟ್ರಿ ಇದೆ, ಅಲ್ಜೆಬ್ರಾ ಇದೆ, ಓಕೆ, ಕ್ಯಾಲ್ಕುಲಸ್ ಇದೆ, ರಿಯಲ್ ಅನಲೈಸಿಸ್ ಇದೆ, ಹಿಂಗ್ ಬೇರೆ ಬೇರೆ ಪಾರ್ಟ್ ಬರ್ತಾ ಹೋಗ್ತದೆ, ಸ್ಟಾಟಿಸ್ಟಿಕ್ಸ್ ಇದೆ ನಮ್ದು. ಸೊ ಯಾವ ಏರಿಯಾದಲ್ಲಿ ಬೆಸ್ಟ್, ಇಲ್ಲಿ ಏನಿರೋದು ಕ್ಲಿಯರ್ ಆಗಿಲ್ಲ, ಇಂಡೆಫಿನಿಟ್. ವರ್ಲ್ಡ್ಸ್ ಬೆಸ್ಟ್ ಮ್ಯಾಥಮೆಟಿಷಿಯನ್ಸ್ ಅಂತಂದ್ರೆ ಬೆಸ್ಟ್ ಇಲ್ಲಿ ಪರ್ಸನ್ ಟು ಪರ್ಸನ್ ವೇರಿ ಆಗ್ತದೆ. ಈ ವರ್ಡ್ ಬೆಸ್ಟ್ ಅನ್ನೋದು ಒಬ್ರು ನಂಬರ್ ಅನಲೈಸಿಸ್ ನಲ್ಲಿ ಸ್ಟ್ರಾಂಗ್ ಇದ್ದಾರೆ, ಇನ್ನೊಬ್ರು ಅಲ್ಜೆಬ್ರಾ ಸ್ಟ್ರಾಂಗ್ ಇರ್ತಾರೆ, ಇನ್ನೊಬ್ರು ಟ್ರಿಗ್ನೋಮೆಟ್ರಿ ಸ್ಟ್ರಾಂಗ್ ಇರ್ತಾರೆ, ಇನ್ನೊಬ್ರು ಕ್ಯಾಲ್ಕುಲಸ್ ಸ್ಟ್ರಾಂಗ್ ಇರ್ತಾರೆ, ಹೀಗೆ ಜಾಮೆಟ್ರಿ ಸ್ಟ್ರಾಂಗ್ ಇರ್ತಾರೆ. ಸೊ ಈ ಪರ್ಸನ್ ಟು ಪರ್ಸನ್ ಈ ಬೆಸ್ಟ್ ಅನ್ನೋ ವರ್ಡ್ ವೇರಿ ಆಗ್ತಾ ಹೋಗ್ತದೆ. ಸೊ ಅದಕ್ಕೆ ಇದು ಇಟ್ಸ್ ನಾಟ್ ಅ ಪರ್ಟಿಕ್ಯುಲರ್ ವರ್ಡ್. ವರ್ಲ್ಡ್ಸ್ ಬೆಸ್ಟ್ ಮ್ಯಾಥಮೆಟಿಷಿಯನ್ಸ್ ಅಂದ್ರೆ ಇಟ್ಸ್ ನಾಟ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್, ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್ ಸಿಗಲ್ಲ ನಮಗೆ. ಸೊ ದಟ್ಸ್ ವೈ ಇದು ಏನಾಗಲ್ಲ, ಸೆಟ್ ಆಗಲ್ಲ. ವರ್ಲ್ಡ್ಸ್ ಬೆಸ್ಟ್, ಗುಡ್, ಬೆಸ್ಟ್, ಈ ಟೈಪ್ ವರ್ಡ್ಸ್ ಏನಾದ್ರು ಸೆಂಟೆನ್ಸ್ ಅಲ್ಲಿ ಬಂದ್ರೆ ಇಟ್ಸ್ ನಾಟ್ ಅ ಗುಡ್ ಕಲೆಕ್ಷನ್. ಅದು ನಮಗೆ ಬೆಸ್ಟ್, ಅದು ನಮಗೆ ಸೆಟ್ ಅಂತ ಅನ್ಸುತ್ತೆ, ಇದು ಬರಲ್ಲ.
ಜಸ್ಟ್ ಹಂಗೆ ನೀವು ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 11 ಆಫ್ ಯುವರ್ ಕಾಲೇಜ್, ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 11 ಆಫ್ ಯುವರ್ ಕಾಲೇಜ್ ಅಂದ್ರೆ ಒಂದು 100 ಜನ ನೀವು ಲಿಸ್ಟ್ ಮಾಡಬಹುದು. ಹೆಂಗೆ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 11 ಆಫ್ ಯುವರ್ ಕಾಲೇಜ್, ಎಸ್ ಇಟ್ ಇಸ್ ಅ ಸೆಟ್. ಯಾಕೆ ಅಂತ ಹೇಳಿದ್ರೆ ನೀವು ಕ್ಲಾಸ್ 11 ಇರಲಿರೋ ಸ್ಟೂಡೆಂಟ್ಸ್ ಯಾರು ಅಂತ ಹೇಳಿದ್ರೆ ಬರ್ಬಿಡ್ತೀವಿ, ನಿಮ್ಮ ಕಾಲೇಜಲ್ಲಿರೋ ಕ್ಲಾಸ್ 11 ಸ್ಟೂಡೆಂಟ್ಸ್ ಈಸಿಯಾಗಿ ಲಿಸ್ಟ್ ಔಟ್ ಮಾಡ್ತೀವಿ. ಬಟ್ ಗುಡ್ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 11 ಆಫ್ ಯುವರ್ ಕಾಲೇಜ್ ಅಂತ ಸ್ವಲ್ಪ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಗುಡ್ ಸ್ಟೂಡೆಂಟ್ಸ್ ಅಂದ್ರೆ ಯಾವ ಟೈಪ್ ಗುಡ್ ಹಿಂಗೆ ನಮ್ಗೆ ಬರ್ತಾ ಇದೆ. ಹಾಗೆ ಇಲ್ಲಿ ಬೆಸ್ಟ್ ಮ್ಯಾಥಮೆಟಿಷಿಯನ್ಸ್ ಇಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ನೀವು ವರ್ಲ್ಡ್ಸ್ ಮ್ಯಾಥಮೆಟಿಷಿಯನ್ಸ್ ಅಂದ್ರೆ ಎಷ್ಟಾದ್ರೂ ಇರಲಿ, 10,000 ಇರಲಿ, 20,000 ಇರಲಿ, ನಾವು ಲಿಸ್ಟ್ ಔಟ್ ಮಾಡ್ಬೋದು. ಬಟ್ ನೀವು ವರ್ಲ್ಡ್ಸ್ ಬೆಸ್ಟ್ ಮ್ಯಾಥಮೆಟಿಷಿಯನ್ಸ್ ಅಂದ್ರೆ ಲಿಸ್ಟ್ ಮಾಡೋದು ಕಷ್ಟ ಆಗ್ತದೆ. ಬೆಸ್ಟ್ ಅಂದ್ರೆ ಏನು, ಯಾವ್ದ್ರಲ್ಲಿ ಒಬ್ಬ ಮ್ಯಾಥಮೆಟಿಷಿಯನ್ ಇಂದ ಮತ್ತೊಬ್ಬ ಮ್ಯಾಥಮೆಟಿಷಿಯನ್ ಡಿಫರೆನ್ಸ್ ಇರುತ್ತೆ. ಒಬ್ನು ಒಂದು ಏರಿಯಾದಲ್ಲಿ ಸ್ಟ್ರಾಂಗ್ ಇದೆ, ಇನ್ನೊಬ್ರು ಮತ್ತೊಂದು ಏರಿಯಾದಲ್ಲಿ ಸ್ಟ್ರಾಂಗ್ ಇರ್ತಾರೆ. ಸೊ ಈ ಟೈಪ್ ವರ್ಡ್ ಬಂದು ನಾವು ಸೆಟ್ಸ್ ಅಂತ ಹೇಳಲ್ಲ. ಓಕೆ, ನೆಕ್ಸ್ಟ್ ನೋಡಿ, ದ ಸ್ಟ್ರಾಂಗೆಸ್ಟ್ ವೈಲ್ಡ್ ಅನಿಮಲ್ಸ್. ಇದರಲ್ಲಿ ಇಲ್ಲೊಂದು ಕನೆಕ್ಷನ್ ಇದೆ, ದ ಸ್ಟ್ರಾಂಗೆಸ್ಟ್ ವೈಲ್ಡ್ ಅನಿಮಲ್ಸ್. ಈ ಸ್ಟ್ರಾಂಗೆಸ್ಟ್ ಅಂತಿದೆ, ಈ ವರ್ಡ್ ಸ್ಟ್ರಾಂಗೆಸ್ಟ್ ಅಂತಿದೆ. ಸ್ಟ್ರಾಂಗೆಸ್ಟ್ ಇನ್ ವಾಟ್? ಇನ್ನು ಸ್ಮೆಲ್ ಸೆನ್ಸೇಷನ್ ತಗೋ, ವಾಸನೆ ಹಿಡಿಯೋದ್ರಲ್ಲಿ ಒಂದಿಷ್ಟು ಎಲಿಮೆಂಟ್ಸ್ ಸ್ಟ್ರಾಂಗ್ ಇರ್ತವೆ. ಇಲ್ಲಿ ಬೇಟೆ ಹೊಡೋದ್ರಲ್ಲಿ ಒಂದಿಷ್ಟು ಎಲಿಮೆಂಟ್ಸ್ ಸ್ಟ್ರಾಂಗ್ ಇರ್ತವೆ. ಈ ಗಿಡ ಹಾಕೋದ್ರಲ್ಲಿ ಒಂದಿಷ್ಟು ಎಲಿಮೆಂಟ್ಸ್ ಸ್ಟ್ರಾಂಗ್ ಇರ್ತವೆ. ಸ್ಟ್ರಾಂಗೆಸ್ಟ್ ಇನ್ ವಾಟ್? ಇಲ್ಲೂ ಪರ್ಟಿಕ್ಯುಲರ್ ಕೊಟ್ಟಿಲ್ಲ. ದ ಸ್ಟ್ರಾಂಗೆಸ್ಟ್ ವೈಲ್ಡ್ ಅನಿಮಲ್ಸ್ ಅಂದ್ರೆ ಇದು ಇನ್ಡೆಫಿನಿಟ್ ಆಗಿದೆ. ಸ್ಟ್ರಾಂಗೆಸ್ಟ್ ಅಂದ್ರೆ ಇದರಲ್ಲಿ ಓಡೋದ್ರಲ್ಲಿ ಸ್ಟ್ರಾಂಗಾ ಅಥವಾ ಈ ಸ್ಮೆಲ್ ಸೆನ್ಸೇಷನ್ ಮಾಡೋದ್ರಲ್ಲಿ ಸ್ಟ್ರಾಂಗಾ? ಸೊ ಇಲ್ಲಿ ಏನಾಗಿದೆ, ಪರ್ಟಿಕ್ಯುಲರ್ ಆಗಿ ಕೊಟ್ಟಿಲ್ಲ. ಓಕೆ, ಸೊ ದಿಸ್ ಆಲ್ಸೋ ನಾಟ್ ಅ ಸೆಟ್. ಇದು ಸೆಟ್ ಆಗಲ್ಲ. ಸೆಟ್ ಅಂದ್ರೆ ಗೊತ್ತಾಯ್ತಲ್ಲ ಹೆಂಗಿರ್ಬೇಕು, ಅದು ಪರ್ಟಿಕ್ಯುಲರ್ ಆಗಿ ಡಿಫೈನ್ ಆಗಿರ್ಬೇಕು. ಅದಕ್ಕೆ ಡೆಫಿನೇಷನ್ ಹೇಳ್ಬಿಟ್ಟಿದ್ದೀನಿ. ಸೆಟ್ ಡೆಫಿನೇಷನ್, ಅ ಸೆಟ್ ಈಸ್ ಅ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್. ಅದರಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಡಿಫೈನ್ ಮಾಡೋ ಆಬ್ಜೆಕ್ಟ್ ಮಾತ್ರ ಇರ್ತವೆ. ಸೊ ಪರ್ಟಿಕ್ಯುಲರ್ ಡಿಫೈನ್ ಮಾಡಿದ್ರೆ ಮಾತ್ರ ಅದನ್ನ ಹೇಳ್ತೀವಿ ಸೆಟ್ ಅಂತ ಹೇಳ್ತೀವಿ, ಅದರ್ವೈಸ್ ನಾಟ್. ಸೊ ನೀವು ಮೈಂಡ್ ಅಲ್ಲಿ ಎತ್ಕೊಂಡ್ಬಿಡ್ರಿ, ಗುಡ್, ಬೆಸ್ಟ್, ಸ್ಟ್ರಾಂಗೆಸ್ಟ್, ರಿನೌಡ್ ಈ ಟೈಪ್ ಒಳ ಬಳಸೋದ್ರೆ ನಾನು ಇಲ್ಲಿ ಹೇಳ್ಬೋದು ದ ಬೆಸ್ಟ್ ರಿವರ್ಸ್, ಗುಡ್ ರಿವರ್ಸ್ ಆಫ್ ಇಂಡಿಯಾ ಹೇಳಕ್ ಬರಲ್ಲ. ಅದು ಸೆಟ್ ಆಗಲ್ಲ. ಸೊ ಈ ಟೈಪ್ ವರ್ಡ್ಸ್ ಬಂದ್ರೆ ನಾವು ಸೆಟ್ ಅಂತ ಹೇಳಲ್ಲ. ಕ್ಲಿಯರ್? ನಾಟ್ ನಾವು